ಎಸ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ರೋಹನ್ ಹಿರೇಮಠ್ ಫೋನ್ ಸಂಪರ್ಕದಲ್ಲಿ. ರೋಹನ್, ಈಗ ಸತೀಶ್ ಜಾರಕಿಹೊಳಿ ಅವರು ಹೇಳಿ ಕೇಳಿ ಕೆಪಿಸಿಸಿ ಸ್ಥಾನದ ಆಕಾಂಕ್ಷಿ ಆಗಿದ್ದವರು, ಸರಿ, ಆದರೂ ಕೂಡ ಈ ಹಿಂದೆನೇ ಇದ್ದ ಅವರ ಜೊತೆಯಲ್ಲಿದ್ದಂತಹ ಇಲಾಖೆಯನ್ನೇ ಈಗಲೂ ಕೊಡಲಾಗಿದೆ. ಅದೇನೇ ಇದ್ರೂ ಕೂಡ ಇಂತಹ ಸಂದರ್ಭದಲ್ಲಿ ಸತೀಶ್ ಅವರ ಸಂಬಂಧಿ ಮನೆ ಮೇಲೆ ಎನ್ಫೋರ್ಸ್ಮೆಂಟ್ ಅಧಿಕಾರಿಗಳು ದಾಳಿ ಮಾಡೋದು ಅಂದರೆ ಇದು ಪೊಲಿಟಿಕಲ್ ಬಣ್ಣವನ್ನ ಪಡೆದುಕೊಳ್ಳುತ್ತಾ ರೋಹನ್? ಸಾಹಿಲ್, ಏನಂತಂದ್ರೆ ಸತೀಶ್ ಜಾರಕಿಹೊಳಿ ಅವರು ಈ ಹಿಂದಿನಿಂದಲೂ ಕೂಡ ಲೋಕೋಪಯೋಗಿ ಇಲಾಖೆಯ ಒಂದು PWD ಡಿಪಾರ್ಟ್ಮೆಂಟ್ ನ ಒಂದು ಖಾತೆಯನ್ನು ನಿಭಾಯಿಸಿಕೊಂಡು ಬಂದಿರತಕ್ಕಂಥವ್ರು. ಇನ್ನು ಅಬಕಾರಿ ಇಲಾಖೆಯಲ್ಲಿ ಇರ್ತಕ್ಕಂಥ ವೈ ಮಂಜುನಾಥ್ ಅವರ ಮೇಲೆ ಕೂಡ ಈಗ ಇಡೀ ಬಿಗ್ ರೈಡ್ ಅನ್ನು ಕೂಡ ಮಾಡಿರುವಂತದ್ದು. ಭ್ರಷ್ಟಾಚಾರ ಆರೋಪದ ಹಿನ್ನೆಲೆಯಲ್ಲಿ ಈಗ ದೊಡ್ಡ ರೈಡ್ ಆಗಿದೆ. ಏನು ಭ್ರಷ್ಟಾಚಾರ ಇತ್ತಲ್ಲ, ಈಗ ಲೋಕೋಪಯೋಗಿ ಇಲಾಖೆಯ ಒಂದು ಸತೀಶ್ ಜಾರಕಿಹೊಳಿ ಹಾಗೂ ಅಬಕಾರಿ ಇಲಾಖೆಯ ಒಂದು ಅಡಿಷನಲ್ ಒಂದು ಕಮಿಷನರ್ ಏನು ವೈ ಮಂಜುನಾಥ್ ನಿವಾಸದಲ್ಲಿ ಕೂಡ ಅಂದ್ರೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಇನ್ನು ಬೆಂಗಳೂರಿನ ಹಲವು ಭಾಗಗಳ ಸೇರಿದಂತೆ ಏನಂತಂದ್ರೆ ಸೈಮಲ್ಟೇನಿಯಸ್ಲಿ ಅಂದ್ರೆ ಏಕಕಾಲದಲ್ಲೂ ಕೂಡ ಕಾರ್ಯಾಚರಣೆ ನಡೆಸಿದಂತಹ ಅಧಿಕಾರಿಗಳು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ದಾಖಲೆಗಳನ್ನು ಮತ್ತು ಆಸ್ತಿ ವಿವರಗಳನ್ನು ಕೂಡ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಎಲ್ಲವನ್ನೂ ಕೂಡ ಮಾಹಿತಿ ಕಲೆ ಹಾಕಿ ಪರಿಶೀಲನೆ ಮಾಡಿದ್ದಾರೆ. ಇನ್ನು ಬೆಳಗ್ಗೆಯಿಂದಲೂ ಕೂಡ ನಡೆದಂತ ಈ ಒಂದು ಅಬಕಾರಿ ಹಾಗೂ ಕೆಲವೊಂದಿಷ್ಟು ಇಲಾಖೆಗಳಲ್ಲಿ ರಾಜಕೀಯ ವಲಯದಲ್ಲಿ ಈಗ ಭಾರಿ ಚರ್ಚೆಗೂ ಕೂಡ ಕಾರಣವಾಗಿರುವಂತದ್ದು. ಇನ್ನು ವೈ ಮಂಜುನಾಥ್ ವಿರುದ್ಧ ಹಲವು ವರ್ಷಗಳಿಂದ ಏನು ಪ್ರಿವೆನ್ಷನ್ ಆಫ್ ಕರಪ್ಷನ್ ಅಂದ್ರೆ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಆರೋಪಗಳು ಕೇಳಿ ಬಂದಿತ್ತು. ಹೀಗಾಗಿ ಸಹಜವಾಗಿ ಅಧಿಕಾರಿ ಈಗ ಹಣ ದುರುಪಯೋಗ, ಅಕ್ರಮ ಆಸ್ತಿ ಸಂಗ್ರಹ, ಹಣ ಅಕ್ರಮ ವರ್ಗಾವಣೆ ಸೇರಿದಂತೆ ಹಲವು ಒಂದು ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ತನಿಖೆ ಕೂಡ ನಡೆದಂತಹ ಒಂದು ಅಧಿಕಾರಿಗಳು ಅಬಕಾರಿ ಇಲಾಖೆಯಲ್ಲಿ ಪ್ರಮುಖ ಹುದ್ದೆಗಳಲ್ಲಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಸತೀಶ್ ಜಾರಕಿಹೊಳಿ ಅವರ ಅಳಿಯ ಮಂಜುನಾಥ್ ಅವರ ಜೊತೆ ಈ ಹಿಂದೆ ಕೂಡ ಹಲವು ದೂರುಗಳು ಕೂಡ ದಾಖಲಾಗಿದ್ವು. ಹೀಗಾಗಿ ಟ್ರಾನ್ಸ್ಫರ್ ದಂಧೆ ಅಂತ ಇರ್ಬೋದು, ಕಮಿಷನ್ ವ್ಯವಹಾರ ಇರ್ಬೋದು ಸೇರಿದಂತ ಹಲವು ಇಲಾಖೆಗಳಲ್ಲಿ ಕೆಲವೊಂದಿಷ್ಟು ಅಕ್ರಮ ಚಟುವಟಿಕೆಗಳಲ್ಲಿ ಕೂಡ ಭಾಗಿಯಾಗಿದ್ರ ಎನ್ನುವಂತ ಕೂಡ ಆರೋಪ ಕೇಳಿ ಬರ್ತಾ ಇತ್ತು. ಇನ್ನು 100 ಕೋಟಿ ಮೌಲ್ಯದ ಅಂದ್ರೆ ಬೇನಾಮಿ ಟ್ರಾನ್ಸಾಕ್ಷನ್ ಆಕ್ಟ್ ಅಂತ ಒಂದು ಕಾಯ್ದೆ ಇದೆ. ಅಂತಹ ಕಾಯ್ದೆ ಅಡಿಯಲ್ಲಿ ಕೂಡ ಇವರು ಆಸ್ತಿ ಹೊಂದಿದ್ರು ಅನ್ನುವಂತಹ ಆರೋಪ ಬಗ್ಗೆಯೂ ಕೂಡ ಈಗ ತನಿಖೆ ಕೂಡ ತೀವ್ರಗೊಂಡಿರುವಂತದ್ದು. ಇದರ ಎಲ್ಲಾ ಆರೋಪಗಳು ಸತ್ಯಾಂಶಗಳು ತನಿಖೆಯ ಬಳಿಕವೇ ಕೂಡ ಈಗಾಗಲೇ ಹೊರಬರಬೇಕಿದೆ. ವೈ ಮಂಜುನಾಥ್ ಅವರ ಹಿಂದೆ ಅಬಕಾರಿ ಇಲಾಖೆಯಲ್ಲಿ DC ಮತ್ತು ಹೆಚ್ಚುವರಿ ಆಯುಕ್ತರಾಗಿ ಸೇವೆ ಕೂಡ ಸಲ್ಲಿಸಿದ್ರು. ದೀರ್ಘಕಾಲದಿಂದ ಇಲಾಖೆಯಲ್ಲಿ ಪ್ರಭಾವಿ ಅಧಿಕಾರಿ ಆಗಿರ್ತಕ್ಕಂಥ ಗುರುಸ್ಕೊಂಡಿರ್ತಕ್ಕಂಥ ಇವರ ವಿರುದ್ಧ ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಈಗಾಗಲೇ ದಾಳಿ ನಡೆಸಿ ಹಲವು ಕೂಡ ಅನುಮಾನಗಳು ಕೂಡ ಕಾರಣವಾಗಿರುವಂತದ್ದು. ಇವತ್ತು ಏನು ಸತೀಶ್ ಜಾರಕಿಹೊಳಿ ಅವರ ಕುಟುಂಬ ಮತ್ತು ಸದಸ್ಯರ ಮೇಲೆ ನಡೆದಿರ್ತಕ್ಕಂಥ ಈ ದಾಳಿ ರಾಜಕೀಯ ವಲಯದಲ್ಲಿ ಕೆಲವೊಂದಿಷ್ಟು ಸಂಚಲನ ಮೂಡಿಸಿದೆ. ಯಾಕಂತಂದ್ರೆ ಕಾಂಗ್ರೆಸ್ನ ಪ್ರಮುಖ ನಾಯಕರಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಸತೀಶ್, ಉತ್ತರ ಕರ್ನಾಟಕ ಭಾಗದಲ್ಲಿ ಗುರುತಿಸಿದಂತ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಬಣದ ಒಂದು ಪ್ರಮುಖ ಆಪ್ತ ಬಣದಲ್ಲಿ ಒಬ್ಬರಾಗಿರ್ತಾರೆ. ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಆಗಿದ್ದಂತ ಸಂದರ್ಭ ಹೀಗಾಗಿ ವೈ ಮಂಜುನಾಥ್ ಅವರ ಮೇಲೆ ದಾಳಿ ನಡೆದು ಕೆಲ ಅಧಿಕಾರಿಗಳ ಏನಾದ್ರು ವಿರುದ್ಧ ತನಿಖೆಯ ಅಥವಾ ಇದು ಹಿಂದೇನಾದ್ರೂ ಕೆಲ ಪೊಲಿಟಿಕಲ್ ಗಿಮಿಕ್ಸ್ ಅಥವಾ ಪೊಲಿಟಿಕಲ್ ಆಯಾಮದ ಆಂಗಲ್ಗಳಲ್ಲಿ ಏನಾದ್ರೂ ಇದೆಯಾ ಎನ್ನುವಂತಹ ಚರ್ಚೆಯೂ ಕೂಡ ಈಗಾಗಲೇ ಶುರು ಆಗಿರುವಂತದ್ದು. ಇನ್ನು ತೀವ್ರ ಒಂದು ಅಧಿಕಾರಿಗಳು ಶೋಧ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಇದೇ ವೇಳೆ ಸಿಕ್ಕಾಕಿಕೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳು ಕೆಲವೊಂದಿಷ್ಟು ತನಿಖೆ ವೇಳೆ ಕೂಡ ಈಗಾಗಲೇ ಬಯಲಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಧಿಕಾರಿಗಳು ಯಾವ ರೀತಿಯಾಗಿ ಸರ್ಚ್ ಮಾಡ್ತಾರೆ, ಯಾವ ರೀತಿಯಾಗಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಬಿಡುಗಡೆ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಿದೆ ಸಾಹಿಲ್. ಎಸ್, ಇನ್ನು ರೋಹನ್, ಈಗಾಗಲೇ ಅದೇ ಹೇಳ್ತಾ ಇದ್ದ ಆರಂಭದಲ್ಲೇ, ಒಂದು ಕಡೆ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಆಕಾಂಕ್ಷಿಯೂ ಕೂಡ ಆಗಿದ್ರು ಅಧ್ಯಕ್ಷ ಸ್ಥಾನಕ್ಕೆ. ಸೊ ಅವರಿಗೀಗ ಲೋಕೋಪಯೋಗಿ ಇಲಾಖೆ ಸಿಕ್ಕಿರುವಂತಹದ್ದು. ಈ ಡೆವಲಪ್ಮೆಂಟ್ಗಳ ನಡುವೆ ಸತೀಶ್ ಜಾರಕಿಹೊಳಿ ಅವರನ್ನ ಗುರಿಯಾಗಿಸುವಂಥ ಪ್ರಯತ್ನಗಳಾಯ್ತಾ? ಅಂದರೆ ಅವರ ಸಂಬಂಧಿಯನ್ನ ಮುಟ್ಟುವುದರ ಮುಖಾಂತರ ಸತೀಶ್ಗೆ ಕೆಡ್ಡ ತೋಡುವಂಥ ಪ್ರಯತ್ನಗಳಾಗ್ತಾ ಇದೆಯಾ ಎನ್ನುವಂತಹದ್ದು? ಸಾಹಿಲ್, ಸಹಜವಾಗಿ ಪ್ರಶ್ನೆ ಬರುತ್ತೆ. ಯಾಕಂತಂದ್ರೆ ಈಗ ಕಾಂಗ್ರೆಸ್ನ ಕಟ್ಟಾಳು ಆಗಿ ಗುರುತಿಸಿಕೊಂಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಏನು ಈ ಒಂದು ಸತೀಶ್ ಜಾರಕಿಹೊಳಿ ಅವರ ಒಂದು ಆಪ್ತ ವಲಯದಲ್ಲಿ ಏನು ಆಪ್ತರಿದ್ರು ಅವರು ಮನೆಯ ಮೇಲೆ ಕೂಡ ಇಡೀ ದಾಳಿ ಮಾಡಿಸುವ ಮೂಲಕ ಏನಾದ್ರು ಕೆಲವೊಂದಿಷ್ಟು ರಾಜಕೀಯ ಷಡ್ಯಂತ್ರ ನಡೀತಾ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸಹಜವಾಗಿ ಬರುವಂತಹ ಪ್ರಶ್ನೆ. ಇಂತಹ ಸಂದರ್ಭದಲ್ಲಿ ಸಚಿವರ ಕುಟುಂಬದ ಮೇಲೆ, ಸದಸ್ಯರ ಮೇಲೆ ನಡೆದಿರ್ತಕ್ಕಂಥ ದಾಳಿ ಏನಿದೆ ಇದು ಅಬಕಾರಿ ಇಲಾಖೆಯಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಇಡೀ ರಾಜಕೀಯ ಕುಟುಂಬಕ್ಕೆ ಕೆಲವೊಂದಿಷ್ಟು ಮುಜುಗರ ತರಕ್ಕೆ ಏನಾದ್ರು ಪ್ರಯತ್ನ ಮಾಡಿದ್ರ ಅಥವಾ ಏನಾದ್ರು ಸಂಚು ರೂಪಿಸಿದ್ರ ಅನ್ನುವಂತ ಪ್ರಶ್ನೆ ಸಹಜವಾಗಿ ಬರುತ್ತೆ. ಯಾಕಂದ್ರೆ ಪ್ರಭಾವಿ ನಾಯಕರಾಗಿ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಾಗ ಹಿಂದುಳಿದ ನಾಯಕರಾಗಿ ಕೂಡ ಗುರುತಿಸಿಕೊಂಡಂತವ್ರು. ಹಾಗಾಗಿ ಅಬಕಾರಿ ಇಲಾಖೆಯಲ್ಲಿ ಅಕ್ರಮದ ಬಗ್ಗೆ ಚುರುಕು ಈ ವ್ಯವಸ್ಥೆಯಲ್ಲಿ ಕೆಲವೊಂದಿಷ್ಟು ಯಾರಾದ್ರೂ ಪ್ರಭಾವ ಇತ್ತಾ ಅಥವಾ ಯಾರಾದ್ರೂ ಅಕ್ರಮದ ಆಸ್ತಿ ವಿಚಾರಣೆಗಳಿಗೆ ಹಣದ ಮೂಲ ಏನಾದ್ರೂ ಪತ್ತೆಯನ್ನು ಇಡೀ ಅಧಿಕಾರಿಗಳಿಗೆ ಮುಂಚಿತವಾಗಿ ಪರಿಶೀಲನೆ ಮಾಡಿದ್ರ ಎನ್ನುವಂತಹದ್ದು ಪ್ರಶ್ನೆ. ಹಾಗಾಗಿ ಈ ಒಂದು ಸತೀಶ್ ಜಾರಕಿಹೊಳಿ ಒಂದು ಪೊಲಿಟಿಕಲ್ ಏನು ಫ್ಯೂಚರ್ ಇದೆಯಲ್ಲ, ಇದೊಂದು ದೊಡ್ಡ ಸವಾಲು ಅಂತ ಹೇಳ್ಬೋದು. ಅಂದ್ರೆ ರಾಜಕೀಯ ಭವಿಷ್ಯಕ್ಕೆ ಇದು ಒಂದು ದೊಡ್ಡ ಒಂದು ಸವಾಲು. ಯಾಕಂತಂದ್ರೆ ಕೆಪಿಸಿಸಿ ಸ್ಥಾನದ ಒಂದು ಆಕಾಂಕ್ಷಿಯಾದ ಬೆನ್ನಲ್ಲೇ ಕೂಡ ಈಗ ಇಡೀ ದಾಳಿ ಕೆಲವೊಂದಿಷ್ಟು ಕಾಂಗ್ರೆಸ್ ವಲಯದಲ್ಲೂ ಕೂಡ ಆತಂಕ ಮೂಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಜಾರಕಿಹೊಳಿ ಮತ್ತು ಬಿಜೆಪಿ ಒಂದು
ಅಸ್ತ್ರವಾಗ್ತದ ಈ ಒಂದು ದಾಳಿ ಇಡೀ, ಅಥವಾ ಏನಾದ್ರೂ ಸಚಿವರಿಗೆ ಏನಾದ್ರೂ ಹೊಣೆ ಆಗ್ತಾರಾ ಅಥವಾ ಎಂಬುವಂತಹ ಪ್ರಶ್ನೆ ಸಹಜವಾಗಿ ಬರುತ್ತೆ. ಏನು ಮಂಜುನಾಥ್ ಅವರ ಪ್ರಕರಣದ ಮುಂದಿನ ಬೆಳವಣಿಗೆಯ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ ಅಂತ ಹೇಳ್ಬೋದು. ಇನ್ನು ಸತೀಶ್ ಜಾರಕಿಹೊಳಿ ಸುತ್ತ ಈಗ ಸಂಕಷ್ಟದ ವಾತಾವರಣ, ಕೆಲವೊಂದಿಷ್ಟು ಒಂದು ತನಿಖೆ ಈಗ ಸಚಿವರಿಗೆ ಹೊಸ ಒಂದು ತಲೆನೋವು ಶುರುವಾಗಿದೆ ಅಂತ ಹೇಳ್ಬೋದು. ಏನು ದಾಳಿಯ ನಂತರ ಕೆಲವೊಂದಿಷ್ಟು ರಾಜಕೀಯ ಒಂದು ರಾಜಕೀಯ ಅಸ್ತ್ರವಾಗಬಹುದು. ಯಾಕಂತಂದ್ರೆ ಮಂಜುನಾಥ್ ಅವರ ಪ್ರಕರಣದಲ್ಲಿ ಇಡೀ ರಾಜ್ಯ ರಾಜಕಾರಣದಲ್ಲಿ ಕೆಲವೊಂದಿಷ್ಟು ಹೊಸ ಚರ್ಚೆಯನ್ನು ಕೂಡ ಈಗಾಗಲೇ ಹುಟ್ಟಾಗಿದೆ ಅಂತ ಹೇಳ್ಬೋದು. ಸಾಹಿಲ್. ಓಕೆ, ಥ್ಯಾಂಕ್ ಯು ರೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ.